ನಾಯಕಿಯಾಗಿ ನಿಮ್ಮ ಹೆಸರು ಘೋಷಣೆ ಆಗಿರುತ್ತೆ. ನಿಮ್ಮ ಮನೆ ಮಂದಿ, ಸ್ನೇಹಿತರು, ಇಂಡಸ್ಟ್ರಿಯವರೆಲ್ಲರೂ ಕೂಡ ನಿಮ್ಮನ್ನು ಅಭಿನಂದನೆ ಮಾಡ್ತಿರ್ತಾರೆ. ನೋಡಿ, ಇನ್ನೇನೋ ಪ್ರಾಜೆಕ್ಟ್ ಶುರು ಆಗಬೇಕು ಅನ್ನೋಷ್ಟರಲ್ಲಿ ನಿಮ್ಮನ್ನು ಪಲ್ಲಂಗಕ್ಕೆ ಕರೀತಾರೆ ಅಂತ ಸಂಯುಕ್ತ ಹೆಗಡೆ ಒಂದು ಕಡೆ ಈ ರೀತಿಯಾದಂಥ ಮಾತುಗಳನ್ನು ಆಡಿದ್ದಾರೆ. ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಬಂದ ನಟಿ ಸಂಯುಕ್ತ ಹೆಗಡೆ ಕಾಸ್ಟಿಂಗ್ ಕೌಚ್ ಬಗ್ಗೆ ಧ್ವನಿ ಎತ್ತಿದ್ದಾರೆ. ನೋಡಿ, ಪಾಡ್ಕಾಸ್ಟ್ ಒಂದರಲ್ಲಿ ಈ ಬಗ್ಗೆ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ನೀವು ಸಿನಿಮಾ ಪ್ರಾಜೆಕ್ಟ್ ಒಂದರಲ್ಲಿ ಅವಕಾಶ ಪಡಿತೀರಾ ಅಂತ ಇಟ್ಕೊಳ್ಳಿ. ಒಪ್ಪಿದ್ರೆ ಪ್ರಾಜೆಕ್ಟ್ನಲ್ಲಿ ಮುಂದುವರಿತೀರಾ, ಇಲ್ದ ಇದ್ದರೆ ನಿಮ್ಮ ಜಾಗಕ್ಕೆ ಇನ್ನೊಬ್ಬ ನಾಯಕಿ ಬರ್ತಾಳೆ ಅಂತ ಚಿತ್ರರಂಗದಲ್ಲಿ ಕರಾಳ ಕಥೆಯನ್ನು ಸಂಪೂರ್ಣವಾಗಿ ಬಿಚ್ಚಿಟ್ಟಿದ್ದಾರೆ. ದಕ್ಷಿಣ ಭಾರತೀಯ ಸಿನಿಮಾಗಳಿಂದ ಬಾಲಿವುಡ್ ಸಿನಿಮಾವರೆಗೂ ಕೂಡ ಎಲ್ಲ ಕಡೆಯೂ ಕೂಡ ಇದೇ ಸ್ಥಿತಿ ಇದೆ. ನಿರ್ಮಾಪಕ, ನಾಯಕ ಅಂತಲ್ಲ, ಅನೇಕರು ಇದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಅವಕಾಶ ನೀಡುವ ಹೆಸರಿನಲ್ಲಿ ದೌರ್ಜನ್ಯ ಮಾಡ್ತಾರೆ. ನಾನು ಇಂಥದಕ್ಕೆ ನೋ ಅಂದಿದ್ದಕ್ಕೆ ನನಗೆ ವೃತ್ತಿಪರತೆ ಇಲ್ಲದೆ ನಟಿ ಎಂಬ ಹಣೆಪಟ್ಟಿಯೂ ಕೂಡ ಬಂತು. ಆದರೆ ನಾನು ಈವರೆಗೆ ನಟಿಸಿದ 10 ಸಿನಿಮಾ ರಿಯಾಲಿಟಿ ಶೋಗಳಲ್ಲಿ ನನ್ನ ಘನತೆ ಎಲ್ಲರಿಗೂ ಕೂಡ ಗೌರವಿಸುತ್ತಾರೆ. ನನ್ನ ಗೌರವಕ್ಕೆ ಕುಂದು ಬರುವ ಕಡೆ ನಾನು ಕೆಲಸ ಮಾಡಿಲ್ಲ. ಆತ್ಮ ಗೌರವ ಎಲ್ಲಕ್ಕಿಂತ ಮುಖ್ಯ ಅಂತ ಸಂಯುಕ್ತ ಹೆಗಡೆ ಅವರು ಹೇಳಿಕೊಂಡಿದ್ದಾರೆ. ಜೊತೆಗೆ ಆರಂಭದಲ್ಲಿ ಒಂದಿಷ್ಟು ಈ ಆರಂಭ ಕಾಲದಲ್ಲಿ ತನ್ನನ್ನು ಪರದೆ ಮೇಲೆ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಬಗ್ಗೆ ಅಭಿಮಾನ್ಯದಿಂದ ಒಂದಿಷ್ಟು ಮಾತಾಡುವಂಥ ಕೆಲಸವೂ ಕೂಡ ಮಾಡಿದ್ದಾರೆ. ಯಾಕಂದರೆ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಬಂದಿರುವಂಥ ಹೆಗಡೆ ಅವರು ಪ್ರಮುಖವಾಗಿ ರಿಷಬ್ ಶೆಟ್ಟಿ ಅವರ ಬಗ್ಗೆ ಆಗಿರ್ಬೋದು, ಹಾಗೆ ರಕ್ಷಿತ್ ಶೆಟ್ಟಿ ಅವರ ಬಗ್ಗೆ ಆಗಿರ್ಬೋದು, ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ.